ಪ್ಲೇ ಇರ್ತದೆ. 5 ಓವರ್ನ ಪಂದ್ಯಾಟ. ಈಗಾಗಲೇ ಆರಂಭಿಕ ಸರದಿ ಆಟಗಾರರು ಅಂಕಣಕ್ಕೆ ಧಾವಿಸಿದ್ದಾರೆ. HK11 ಆರಂಭಿಕ ಸರದಿ ಆಟಗಾರರು. ಸ್ಟ್ರೈಕರ್ ಅಲ್ಲಿ ಫೈಸಲ್, ನಾನ್ ಸ್ಟ್ರೈಕರ್ ಅಲ್ಲಿ ಶಾಬು. ಇಬ್ಬರು ಕೂಡ ಬಹಳಷ್ಟು ಅನುಭವಿ ದಾಂಡಿಗರು ಕೂಡ. ಬಹಳಷ್ಟು ಮರತೆ ಎಸೆತ ಡಾಟ್ ಬಾಲ್ ನ ಸೇರ್ಪಡೆ. ಶ್ರೇಯಸ್ ಆರಂಭಿಕ ಓವರ್ಗಾಗಿ ಪ್ಲೇ ಬಾಯ್ಸ್ ತಂಡದ ಪರವಾಗಿ ಪವರ್ ಪ್ಲೇ ಹಂತದಲ್ಲಿ ಅದೆಷ್ಟು ಓಟದಲ್ಲಿ ಶ್ರೇಯಸ್ ಬಿಟ್ಕೊಡ್ತಾರೆ ನೋಡಬೇಕಾಗಿದೆ. ಫೈಸಲ್ ಸ್ಟ್ರೈಕರ್ ಅಲ್ಲಿ. ಲೋವರ್ ಫುಲ್ ಟಾಸ್ ಚೆಂಡು ಬಹಳಷ್ಟು ಮರತಿ ಹೊಡೆತ ಮಿಡಾನ್ ನಡುವೆ ಚೆಂಡು ಕ್ರಮಿಸ್ತಾ ಇದೆ. ಒಂದೋಟಗಳಿಗಷ್ಟು ಅವಕಾಶ ಮಾಡಿಕೊಟ್ರು. ಫೈಸಲ್ನ ಆರಂಭಿಕ ಖಾತೆ ತೆರವಾಗ್ತಾ ಇದೆ. ಮೂರನೇ ಬಾರಿ ಶ್ರೇಯಸ್ ಟು ಶಾಬುದ್ದೀನ್. MS ಪಾಳ್ಯ ಪರಿಸರದ ಮತ್ತೋರ್ವ ಹೊಡಿಬಡಿ ದಾಂಡಿಗ. ಕ್ಷಮಿಸಿ, ವಿಶ್ವಾಸ್ ಎಸ್ ಕಾರ್ಕೆಲ್ಲಿ. ಬಳಸಿದ ಮರ್ತೆ ಹೊಡೆತ ಚೆಂಡು ಲಾಂಗ್ ಆಫ್ ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸಿದ ಆರೋಟದ ಸೇರ್ಪಡೆ. ದಿನದ ಮುಂದಿನ ವಿದ್ಯಮಾನಕ್ಕಾಗಿ ಮಂಗಳೂರು ಪರಿಸರದ ಆತ್ಮೀಯ ಸ್ನೇಹಿತರು ಶ್ವೇತ ಅಶ್ವಾಕ್ ಪ್ರಸ್ತುತ ಇದೇ ವ್ಯಾಪ್ತಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಇದ್ದಾರೆ. ಸೊ ಅವರಿಗೆ ಕನ್ನಡ ಮಾಧ್ಯಮಕ್ಕಾಗಿ ಮತ್ತೊಮ್ಮೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಫಾರೂಕ್. ಮೊದಲನೇ ಓವರ್ನ 4ನೇ ಎಸೆತಕ್ಕಾಗಿ ವಿಶ್ವಾಸ್. ಆಕರ್ಷಕ ಶೈಲಿಯ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ. ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕದ ಸೇರ್ಪಡೆ. ಎರಡು ಘಟಾನುಘಟಿ ತಂಡಗ ಮಧ್ಯೆ ನಡೆಯುವಂಥ ಪಂದ್ಯಾಟ. ಸ್ಟ್ರೈಕ್ನಲ್ಲಿ ಫೈಸಲ್, ಎಡಗೈ ದಾಂಡಿಗ. ಆಕರ್ಷಕ ಶೈಲಿ ಹೊಡೆತ. 1 ರನ್ನನ್ನಷ್ಟೇ ಗಳಿಸುವಲ್ಲಿ ಸಫಲತೆಯನ್ನು ಕಾಣ್ತಾ ಇದ್ದಾರೆ ದಾಂಡಿಗರು. ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕದ ಸೇರ್ಪಡೆ. ಸ್ಟ್ರೈಕ್ನಲ್ಲಿ ಶಾಬು. ಈಗಾಗಲೇ ಒಂದು ಸಿಕ್ಸರ್ನ ಸಿಡಿಸಿದ ಆತ್ಮವಿಶ್ವಾಸದಲ್ಲಿ ಈ ಬಾರಿ ದಾಂಡಿಗನನ್ನ ವಂಚಿಸುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ವಿಶ್ವಾಸ್. ಡಾಟೆಡ್ ಎಸೆತ. ಮೊದಲನೇ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದ್ದೀವಿ. ಮೊದಲನೇ ಓವರ್ನ ಮುಕ್ತಾಯದೊಂದಿಗೆ ತಂಡದ ಮೊತ್ತ 9. ಶಾಬು ಅವರ ವೈಯಕ್ತಿಕ ಖಾತೆಯಲ್ಲಿ 7 ರನ್ಗಳು. ಎರಡನೇ ಓವರ್ನ ಎಸೆತಕ್ಕಾಗಿ ಪ್ರಮೋದ್ ಅವರನ್ನ ಕಣಕ್ಕಿಳಿಸ್ತಾ ಇದ್ದಾರೆ ತಂಡ. ಬೆಂಗಳೂರು ಉತ್ತರ ವಿಭಾಗದ ಹೆಸರಾಂತ ತಂಡ ಪ್ಲೇ ಬಾಯ್ಸ್. ಎರಡನೇ ಓವರ್ಗಾಗಿ ಪ್ರಮೋದ್ ಮತ್ತು ಸ್ಟ್ರೈಕ್ನಲ್ಲಿ ಫೈಸಲ್.
ತೀವ್ರಗತಿಯ ಪ್ರಹಾರವನ್ನು ಕಾಣ್ತಾ ಇದ್ದೀವಿ. ಬೌಂಡ್ರಿ ಹತ್ತ ಚೆಂಡು, ಕ್ಷೇತ್ರ ರಕ್ಷಣೆಯಲ್ಲಿ ವಿಶ್ವಾಸ್. ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 1 ರನ್ನ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ. ಪ್ರಮೋದ್ ಖಾತೆಯ 2ನೇ ಎಸೆತ. ಸ್ಟ್ರೈಕ್ನಲ್ಲಿ ಶಾಬು. ಇಲ್ಲಿ ರಕ್ಷಣಾತ್ಮಕ ಆಟದ ಮೊರೆಯನ್ನು ಹೋಗ್ತಾ ಇದ್ರೆ ಶಾಬು. ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೊಂದು ಅಂಕದ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ. ಪ್ರಮೋದ್ ಖಾತೆಯ 3ನೇ ಎಸೆತ. ಸ್ಟ್ರೈಕ್ನಲ್ಲಿ ಎಡಗೈ ದಾಂಡಿಗ ಫೈಸಲ್. ದೊಡ್ಡ ಹೊಡೆತಕ್ಕೆ ಕೈ ಹಾಕ್ತಾ ಇದ್ದಾರೆ ಲಾಂಗ್ ಆನ್ ವಿಭಾಗದಲ್ಲಿ. ಮತ್ತೆ ದಾಳಿಯಲ್ಲಿ ಪ್ರಮೋದ್. ದೊಡ್ಡ ಹೊಡೆದ ರನ್ಔಟ್ ಆಗುವ ಸಂಭವ. ರನ್ಔಟ್ನ ಸುಲಭ ಸಾಧ್ಯತೆಯನ್ನು ಕೈ ಚೆಲ್ತಾ ಇದ್ದಾರೆ. ಕೊನೆ 2 ಎಸೆತ ಬಾಕಿ. ಪ್ರಮೋದ್ ಖಾತೆಯ ಕೊನೆಯ 2 ಎಸೆತಗಳು ಬಾಕಿ. ಕ್ಯಾಚ್ ಆಗುವ ಸಂಭವ. 1 ರನ್ ಪೂರ್ಣ. ಪ್ರಮೋದ್ ಖಾತೆಯ ಕೊನೆಯ 1 ಎಸೆತ ಮಾತ್ರ ಬಾಕಿ. ಬೆಂಗಳೂರು ಉತ್ತರ ವಿಭಾಗದ 2 ಘಟಾನುಘಟಿ ತಂಡಗಳ ಮಧ್ಯೆ ನಡೀತಿರುವಂತಹ 2ನೆಯ ಪಂದ್ಯಾಟ. ಪ್ರಮೋದ್ ಖಾತೆಯ ಕೊನೆಯ ಎಸೆತ. ಯಾವುದೇ ದೊಡ್ಡ ಹೊಡೆತಗಳು ಕಂಡು ಬರ್ತಾ ಇಲ್ಲ. ಕೊನೆಯ ಎಸೆತದಲ್ಲಿ ಒಂಟಿ ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 15. ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಫಸ್ಟ್ 2 ಬಂತ. ಶ್ರೇಯಸ್ ಲಾಸ್ಟ್ ಮ್ಯಾಚ್ ಬಾಲ್ ಇದೆಯಾ? ಲಾಸ್ಟ್ ಮ್ಯಾಚ್ ಬಾಲು ನನಗೆ ಕೊಟ್ಟ. ಈ ಮ್ಯಾಚ್ ಇಂದ ನೋಡ್ಕೊಟ್ಟಿರ್ಬೋದು. ಈ ಮ್ಯಾಚ್ ಮೂರನೇ ಓವರ್ಗಾಗಿ ಮೊಯಿನ್ ಅವರನ್ನ ಪರಿಚಯಿಸ್ತಾ ಇದೆ ತಂಡ. ಸ್ಟ್ರೈಕ್ನಲ್ಲಿ ಶಾಬು. ಮೊಯಿನ್ ಖಾತೆಯ ಮೊದಲನೇ ಎತ್ತಕ ಬಲವಾದ ಹೊಡೆತ, ತೀವ್ರಗತಿಯ ಪ್ರಹಾರ. ಫೀಲ್ಡಿಂಗ್ ನಲ್ಲಿ ವಿಜಯ್ ಕಾಣಿಸಿಕೊಳ್ತಾ ಇದ್ದಾರೆ. ಆಕರ್ಷಕ ಶೈಲಿಯ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ ವಿಜಯ್. ಕ್ಯಾಚ್ ಮುಖಾಂತರ ಬ್ಲಾಡ್ ದಾಂಡಿಗನ ಬಲಿ ಆಗ್ತಾ ಇದೆ ಆರಂಭಿಕ ಆಟಗಾರ ಶಾಬು. ವೈಯಕ್ತಿಕ ಖಾತೆಯಲ್ಲಿ 10 ರನ್ಗಳೊಂದಿಗೆ ಪೆವಿಲಿಯನ್ಗೆ. ತೆರವಾದ ಶಾಬು ಅವರ ಸ್ಥಾನವನ್ನು ಆಸಿಫ್ ತುಂಬುತ್ತಾ ಇದ್ದಾರೆ. ಮೊದಲನೇ ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ಗಾಗಿ ರಶೀದ್ ಅವರ ವೇದಿಕೆಗೆ ಬರಬೇಕು ದಯವಿಟ್ಟು. ರಶೀದ್ ಇಲ್ಲ, ನನ್ನದು ಮಾತ್ರ. ನಿಮಗೆ ಪವರ್ ಬ್ಯಾಗ್ ಬೇಕಾ? ನನ್ನ ಬ್ಯಾಗಲ್ಲಿ ನನ್ನ ಬ್ಯಾಗಲ್ಲಿ ನನ್ನ ಬ್ಯಾಗಲ್ಲಿ ದೊಡ್ಡ ಹೊಡೆತಕ್ಕೆ ಕೈ ಹಾಕ್ತಾ ಇದ್ದಾರೆ. ಆದರೆ ಬೌಂಡರಿಯ ಗೆರೆಯನ್ನು ದಾಟತಾ ಇಲ್ಲ ಚೆಂಡು. ಕೇವಲ 1 ಬೌಂಡರಿ ಮಾತ್ರ ದಾಖಲಾಗಿದೆ, 1 ಸಿಕ್ಸರ್ ಮಾತ್ರ ದಾಖಲಾಗಿದೆ.
ಮೊದಲನೆಯ ಎಸೆತದಲ್ಲಿ ಬಲಾಢ್ಯ ದಾಂಡಿಗನನ್ನ ಕೆಡ್ಡಕ್ಕೆ ಕೆಡವಿದ ಆತ್ಮವಿಶ್ವಾಸದಲ್ಲಿ ಮೋಯಿನ್ ಖಾತೆಯ ಮೂರನೇ ಎಸೆತ ಸ್ಟ್ರೈಕ್ನಲ್ಲಿ ಫೈಸಲ್. ಮತ್ತೊಂದು ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಮೋಯಿನ್ ಖಾತೆಯ 4ನೇ ಎಸೆತ. 3 ಎಸೆತಗಳ ಮುಂದೆ 1 ರನ್ ಅನ್ನು ಮಾತ್ರ ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಪಡೆಯುವಲ್ಲಿ ಮೋಯಿನ್. ಆಕರ್ಷಕ ಶೈಲಿಯ ಕ್ಯಾಚ್. ಪ್ರಮೋದ್ ಕಾಣಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ. ಪ್ರಮೋದ್ ಅತ್ಯಾಕರ್ಷಕ ಶೈಲಿಯ ಕ್ಯಾಚ್. ಕ್ಯಾಪ್ಟನ್ ಯಾರು? ಅಕ್ಷಯ. ವಿಜಯ್ ಅವರು ಗಮನಿಸಬೇಕು, ಕೇವಲ 10 ನಿಮಿಷ ಮಾತ್ರ ಇದೆ ನಿಮಗೆ. ತೆರವಾದ ಸ್ಥಾನವನ್ನ ವಿಕ್ಕಿ ತುಂಬುತ್ತಾ ಇದ್ದಾರೆ. ಮತ್ತೆ ನಿಧಾನಗತಿಯ ಚೆಂಡು ತಟ್ಟಿಮುಟ್ಟು ಓಡುವ ಬರದಲ್ಲಿ ರನ್ ಔಟ್ ಆಗುವ ಸಂಭವವನ್ನ ಕೈ ಚೆಲ್ತಾ ಇದ್ದಾರೆ ಬೌಲರ್. ಮೋಯಿನ್ ಖಾತೆಯ ಕೊನೆಯ ಎಸೆತ ಮಾತ್ರ ಬಾಕಿ. ಕೇವಲ 2 ರನ್ ಅನ್ನು ಮಾತ್ರ ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟು ಮೋಯಿನ್ ಖಾತೆಯಲ್ಲಿ 2 ಬಲಾಢ್ಯ ವಿಕೆಟ್ಗಳು. ಈ ಮಧ್ಯೆ ಮೊದಲನೇ ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ ರಶೀದ್. ಕಂಗ್ರ್ಯಾಚುಲೇಷನ್ ರಶೀದ್. ಮೋಯಿನ್ ಖಾತೆಯ ಕೊನೆಯ ಎಸೆತಕ್ಕೆ ಮತ್ತೊಂದು ಬಲಿಯಾಗುವ ಸಂಭವ. ಈ ಮಧ್ಯೆ ಅಂಕಿಅಂಶ ಪಟ್ಟಿಯಲ್ಲಿ 1 ರನ್ನ ಸೇರ್ಪಡೆ. ಮೋಯಿನ್ ಅವರ ಖಾತೆಯಲ್ಲಿ ಕೇವಲ 3 ರನ್ಗಳನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟು 2 ವಿಕೆಟ್ನ ಕಬಳಿಸಿರ್ತಾರೆ. ತಂಡದ ಮೊತ್ತ 18. 2 ವಿಕೆಟ್ ನಷ್ಟಕ್ಕೆ. ಕ್ಯಾಪ್ಟನ್ ಗಮನಿಸಬೇಕು, ಕೇವಲ 7 ನಿಮಿಷಗಳು ಮಾತ್ರ ಬಾಕಿ ಇದ್ದಾವೆ. ಇಲ್ಲವಾದಲ್ಲಿ ಅಂಪೈರ್ ತೆಗೆದುಕೊಳ್ಳುವ ನಿರ್ಣಯಕ್ಕೆ ನೀವು ಬದ್ಧರಾಗಿರಬೇಕಾಗುತ್ತೆ. ಮುಂದಿನ ಪಂದ್ಯಾಟಕ್ಕಾಗಿ SLV ಮತ್ತು ಅಪ್ಪು ಬಾಯ್ಸ್ ಚಿಕ್ಕಬಳ್ಳಾಪುರ ಟಾಸ್ಗಾಗಿ ಬರಬೇಕು ದಯವಿಟ್ಟು. ಮತ್ತೆ 2ನೇ ಬಾರಿ ದಾಳಿಗಾಗಿ ಪ್ರಮೋದ್. ಕಣದಲ್ಲಿ ಮತ್ತೊಬ್ಬ ಎಡಗೈ ದಾನಿಗೆ ಆಸಿಫ್. ಮೊದಲನೇ ಎಸೆತ ವ್ಯತಿರಿಕ್ತವಾಗಿ ವೈಡ್ನ ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಅಂಪೈರ್. ಮತ್ತೆ ದಾಳಿಯಲ್ಲಿ ತೀವ್ರಗತಿಯ ಪ್ರಹಾರ. ಬೌಂಡರಿಯತ್ತ ಚೆಂಡು, ಆದರೆ ಬೌಂಡರಿಯ ಗೆರೆಯನ್ನು ದಾಟ್ತಾ ಇಲ್ಲ. ಕ್ಷೇತ್ರ ರಕ್ಷಕರು ಕಾಣಿಸ್ಕೊಳ್ತಾ ಇದ್ದಾರೆ. ಆಕರ್ಷಕ ಶೈಲಿಯ ಕ್ಷೇತ್ರ ರಕ್ಷಣೆಯನ್ನು ಕಾಣ್ತಾ ಇದ್ದೀವಿ. ಕೇವಲ 1 ರನ್ ಮಾತ್ರ ಸೇರ್ಪಡೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಮತ್ತೆ ದಾಳಿಗಾಗಿ ಪ್ರಮೋದ್ ಟು ವಿಕೆ. ಬಲಗೈ ದಾಂಡಿಗನ ಆಕರ್ಷಕ ಶೈಲಿಯ ಹೊಡೆತ. 1 ರನ್ ಸಂಪೂರ್ಣ. ಯಾವುದೇ ದೊಡ್ಡ ಹೊಡೆತಗಳು ಕಾಣ್ತಾ ಇಲ್ಲ. HK11 1 ಸಿಕ್ಸರ್ ಮಾತ್ರ ದಾಖಲಾಗಿದೆ. ಬಹುತೇಕ ರಕ್ಷಣಾತ್ಮಕ ಆಟದ
ಮೊರೆಯನ್ನ ಹೋಗ್ತಾ ಇದ್ದಾರೆ ದಾಂಡಿಗರು. ಮತ್ತೆ ಎಡಗೈ ದಾಂಡಿಗ ಆಸಿಫ್ ಕಣದಲ್ಲಿ. ಬಹಳಷ್ಟು ದೊಡ್ಡ ಹೊಡೆತದ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು. ಆಕರ್ಷಕ ಶೈಲಿಯ ಹೊಡೆತ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಮತ್ತೆ ಒಂಟಿ ಅಂಕದ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ ಅಂಕಿಅಂಶ ಪಟ್ಟಿಯಲ್ಲಿ. ತಂಡಕ್ಕೆ ದೊಡ್ಡ ಹೊಡೆತಗಳ ನಿರೀಕ್ಷೆ ಇದೆ, ಆದರೆ ದಾಂಡಿಗರಿಂದ ಯಾವುದೇ ದೊಡ್ಡ ಹೊಡೆತಗಳನ್ನು ಕಾಣ್ತಾ ಇಲ್ಲ ನಾವು. ಮತ್ತೆ ದಾಳಿಯಲ್ಲಿ ಪ್ರಮೋದ್ ಈ ಬಾರಿ ದೊಡ್ಡ ಹೊಡೆತಕ್ಕೆ ಕೈ ಹಾಕ್ತಾ ಇದ್ದಾರೆ ದಾಂಡಿಗ, ಆದರೆ ಯಾವುದೇ ರನ್ಗಳು ಕಂಡು ಬರ್ತಾ ಇಲ್ಲ. ಪ್ರಮೋದ್ ಖಾತೆಯ ಕೊನೆ 2 ಎಸೆತಗಳು ಬಾಕಿ. ಒಂದು ಆಕರ್ಷಕ ಶೈಲಿಯ ಎಸೆತ ಇಲ್ಲಿ ದಾಂಡಿಗನ ಬಲಿ ಆಗ್ತಾ ಇದೆ. ಔಟ್ಸೈಡ್ ಎಜ್ ಮುಖಾಂತರ ಚಿಮ್ಮಿದ ಚೆಂಡು ಗೂಟ ರಕ್ಷಕನ ಬುಗಸೆಯಲ್ಲಿ ಭದ್ರ. ಗೂಟ ರಕ್ಷಣಾ ವಿಭಾಗದಲ್ಲಿ ಶಶಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಶಶಿ ವೈಯಕ್ತಿಕ ಖಾತೆಯಲ್ಲಿ ಕೇವಲ 2 ರನ್ಗಳೊಂದಿಗೆ ವಿಕ್ಕಿ ಪೆವಿಲಿಯನ್ಗೆ ತೆರವಾದ ವಿಕ್ಕಿ ಅವರ ಸ್ಥಾನವನ್ನ ಅಖಿಲ್ ತುಂಬಿಕೊಳ್ತಾ ಇದ್ದಾರೆ. ಅಖಿಲ್ ಪ್ರಮೋದ್ ಖಾತೆಯ ಕೊನೆ ಎಸೆತ ಮಾತ್ರ ಬಾಕಿ. ಪ್ರಮೋದ್ ಖಾತೆಯ ಕೊನೆ ಎಸೆತ ಅಖಿಲ್ ಅವರಿಗೆ. ಅಖಿಲ್ ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ಕೈ ಸುಟ್ಟುಕೊಳ್ತಾ ಇದ್ದಾರೆ. ಅಖಿಲ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚಿಮ್ಮಿದ ಚೆಂಡು ಕ್ಷೇತ್ರ ರಕ್ಷಕನ ಬಾಕ್ಸೆಯಲ್ಲಿ ಭದ್ರವಾಗಿ ಕಾಣಿಸಿಕೊಳ್ತಾ ಇದೆ. ಈ ಮುಖಾಂತರ ಯಾವುದೇ ರನ್ ಗಳಿಕೆ ಇಲ್ಲದೆ ಅಖಿಲ್ ಪೆವಿಲಿಯನ್ಗೆ. ತೆರವಾದ ಅಖಿಲ್ ಅವರ ಸ್ಥಾನವನ್ನು ತುಂಬಿಕೊಳ್ತಾ ಇದ್ದಾರೆ ಮಂಜಾ. ನಾಲ್ಕನೇ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 22. 3 ವಿಕೆಟ್ ನಷ್ಟಕ್ಕೆ, 4 ವಿಕೆಟ್ ನಷ್ಟಕ್ಕೆ. ಕೊನೆ ಓವರ್ಗಾಗಿ ಅಕ್ಷಯ್. ಸಾಕರ್ ನಗರ ಸ್ಥಳೀಯವಾಗಿ ಬಹುತೇಕ ಹೆಸರಾಂತ ಆಟಗಾರರು ಅಕ್ಷಯ್ ಅವರ ದಾಳಿಗಿಳಿತಾ ಇದ್ದಾರೆ ಕೊನೆಯ ಓವರ್ಗಾಗಿ. ಅಕ್ಷಯ್ ಖಾತೆಯ ಮೊದಲನೇ ಎಸೆತ ದಾಂಡಿಗನನ್ನು ವಂಚಿಸಿ ಗತಿಯನ್ನು ಬದಲಿಸಿದ ಚೆಂಡು ಗೂಟ ರಕ್ಷಕನ ಬೊಗಸೆಯಲ್ಲಿ ಭದ್ರವಾಗಿ ಕಾಣ್ತಾ ಇದೆ. ಕೀಪಿಂಗ್ ಭಾಗದಲ್ಲಿ ಶಶಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಎಸ್ತಗಾರಿಕೆಯಲ್ಲಿ. ಅಕ್ಷಯ್ ಖಾತೆಯ 2ನೇ ಎಸೆತ ಸೀದಾ ಬೌಂಡರಿ ಎಡೆಗೆ. ಅಂಪೈರ್ ಇಲ್ಲಿ 6 ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಅಕ್ಷಯ್ ಖಾತೆ 2ನೇ ಎಸೆತ ಎಡಗೈ ದಾಂಡಿಗ ಆಸಿಫ್. ಮತ್ತೊಂದು ದೊಡ್ಡ ಮಟ್ಟದ ಕ್ಯಾಚ್ ಆಗುವ ಸಂಭವ. ಇಲ್ಲಿ ಬೌಂಡರಿಗೆ ರನ್ ದಾಟ್ತಾ ಇದೆ. HK11 ಮೊದಲ ಬೌಂಡರಿ ದಾಖಲಾಗ್ತಾ ಇದೆ. 2 ಸಿಕ್ಸರ್ಗಳು ಮತ್ತು 1 ಬೌಂಡರಿ. ಆಸಿಫ್ ಅವರ ವೈಯಕ್ತಿಕ ಖಾತೆಯಲ್ಲಿ 14 ರನ್ಗಳು. ಮತ್ತೆ ದಾಳಿಯಲ್ಲಿ ಅಕ್ಷಯ್.
ಅಕ್ಷಯ್ ಖಾತೆ 4ನೇ ಎಸೆತ. ಮತ್ತೆ ತೀವ್ರ ಗತಿಯ ಪ್ರಹಾರ, ದೊಡ್ಡ ಹೊಡೆತದ ಬರೆಯನ್ನು ಹೋಗ್ತಾ ಇದ್ದಾರೆ. 20 ರನ್ ಸಂಪೂರ್ಣ. 2ನೇ ರನ್ಗಾಗಿ 2 ಓಟಗಳು ಸಂಪೂರ್ಣತೆಯನ್ನು ಕಾಣ್ತಾ ಇದ್ದಾವೆ. ಇದರೊಂದಿಗೆ ತಂಡದ ಮೊತ್ತ 34ಕ್ಕೆ ಇರ್ತಾ ಇದೆ. ಮೊದಲನೇ ಇನ್ನಿಂಗ್ಸ್ ನ ಕೊನೆ 2 ಎಸೆತಗಳು ಮಾತ್ರ ಬಾಕಿ. 4 ಎಸೆತಗಳ ಮುಂದೆ 12 ರನ್ಗಳನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಡ್ತಾ ಇದ್ದಾರೆ ಅಕ್ಷಯ್. ಇಲ್ಲಿ ಮತ್ತೆ ದಾಳಿಯಲ್ಲಿ ಅಕ್ಷಯ್. ಆಸಿಫ್ ಮತ್ತೊಂದು ಬಲವಾದ ಹೊಡೆದ ಕ್ಯಾಚ್ ಆಗುವ ಸಂಭವ. ಇಲ್ಲಿ ಕ್ಯಾಚ್, ಕೈ ತಪ್ಪಿದ ಕ್ಯಾಚ್. ಸೀದಾ ಬೌಂಡರಿಯ ಗೆರೆಯನ್ನು ದಾಟಿ ಮತ್ತೊಂದು ಸಿಕ್ಸರ್ ದಾಖಲಾಗ್ತಾ ಇದೆ. ಎಡಗೈ ದಾಂಡಿಗ ಆಸಿಫ್ ಒಂದೇ ಓವರ್ನಲ್ಲಿ 2 ಸಿಕ್ಸರ್ ಮತ್ತು 1 ಬೌಂಡರಿಯೊಂದಿಗೆ ಮಿಂಚುತ್ತಾ ಇದ್ದಾರೆ ಆಸಿಫ್. 2 ಸಿಕ್ಸರ್ನ ಆತ್ಮವಿಶ್ವಾಸದಲ್ಲಿ ಆಸಿಫ್. ಕೊನೆಯ ಓವರ್ನ ಕೊನೆಯ ಎಸೆತ ಮಾತ್ರ ಬಾಕಿ. ಕೊನೆಯ ಎಸೆತಕ್ಕಾಗಿ ಅಕ್ಷಯ್. ಮತ್ತೊಂದು ಬಲವಾದ ಹೊಡೆತಕ್ಕೆ ಪ್ರಯತ್ನ, ಆದರೆ 1 ರನ್ಗೆ ಮಾತ್ರ ಸೀಮಿತ. ಇದರೊಂದಿಗೆ ಮೊದಲನೆಯ ಇನ್ನಿಂಗ್ಸ್ನ ಮುಕ್ತಾಯವನ್ನು ಕಾಣ್ತಾ ಇದ್ದೀವಿ. ಮೊದಲನೇ ಇನ್ನಿಂಗ್ಸ್ನ ಮುಕ್ತಾಯದೊಂದಿಗೆ ತಂಡದ ಮೊತ್ತ 41, 5 ವಿಕೆಟ್ನಷ್ಟಕ್ಕೆ. 41. SLV ರೈಸರ್ಸ್ ಮತ್ತು ಅಪ್ಪು ಬಾಯ್ಸ್ ಚಿಕ್ಕಬಳ್ಳಾಪುರ ಆದಷ್ಟು ಬೇಗ ಟಾಸ್ಕ್ ಬರಬೇಕು. ಮಹೇಶ್ ಅವರು ಗಮನಿಸಬೇಕು. ಮಹೇಶ್ ಅವರೇ ಆದಷ್ಟು ಬೇಗ ಫೀಲ್ಡಿಂಗ್. ಮಹೇಶ್ ನ ಫೇಮಸ್ ಮಾಡಿ. 42 ರನ್ಗಳ ಬೃಹತ್ ಮೊತ್ತದ ಬೆನ್ನತ್ತಿ. ಪ್ಲೇ ಬಾಯ್ಸ್ SLV ರೈಸರ್ಸ್ ಆದಷ್ಟು ಬೇಗ ಟಾಸ್ ಬಂದು ತಮ್ಮ ಇರುವಿಕೆಯನ್ನು ಗೊತ್ತುಪಡಿಸಬೇಕು. SLV ರೈಸರ್ಸ್ ಅವ್ರದ್ದು ಇದು ಚಂದ್ರು ಟೀಮ್. ಅದು ಚಂದ್ರು ಟೀಮ್ SLV ರೈಸರ್ಸ್ ಅಲ್ಲ, ಚಂದ್ರು ಟೀಮ್ ಚಿಕ್ಕಬಳ್ಳಾಪುರ. ಅಪ್ಪು ಬಾಯ್ಸ್ ಚಿಕ್ಕಬಳ್ಳಾಪುರ. ಅದೇನಾ ಅಪ್ಪು ಬಾಯ್ಸು? ಅದೇನಾ ಯೂನಿಫಾರ್ಮ್ ಎಲ್ಲ ಕೊಡ್ಸ್ಬಿಟ್ಟು ಚಂದ್ರು? ಅಪ್ಪು ಬಾಯ್ಸ್ ಚಿಕ್ಕಬಳ್ಳಾಪುರ ತಂಡದ ಮಾಲೀಕರು ಚಂದ್ರಶೇಖರ್ ಅವರು ದಯವಿಟ್ಟು ತಮ್ಮ ಕಪ್ತಾನನ್ನ ಕಳುಹಿಸಿ ತಮ್ಮ ಇರುವಿಕೆಯನ್ನು ಗೊತ್ತುಪಡಿಸಬೇಕು. 42 ಬೃಹತ್ ಮೊತ್ತದ ಬೆನ್ನತ್ತಿ. ಆರಂಭಿಕ ದಾಂಡಿಗರಾಗಿ ಮೊಯ್ಸಿನ್ ಮತ್ತು ಮೊಯಿನ್. ಕರ್ನಾಟಕ ಕಂಡ ಹೆಸರಾಂತ ಕ್ರಿಕೆಟ್ ಪಟು ಮೊಹಸಿನ್ ಅವರು ಬಹಳಷ್ಟು ದೊಡ್ಡ ದೊಡ್ಡ ಟೂರ್ನಿಗಳಲ್ಲಿ ಆಕರ್ಷಕ ಪ್ರದರ್ಶನವನ್ನು ನೀಡಿ ಕರ್ನಾಟಕದ ಗಮನ ಸೆಳೆದಿದ್ದ ಮೊಹಸಿನ್ ಈ ಬಾರಿ ಸಾಕಾರ್ ನಗರ ಕ್ರೀಡಾಂಗಣದಲ್ಲಿ ಆರಂಭಿಕ ದಾಂಡಿಗರ ಕಾಣಿಸ್ಕೊಳ್ತಾ ಇದ್ದಾರೆ. ಸ್ಟ್ರೈಕ್ ನಲ್ಲಿ ಮೊಹಸಿನ್ ಮತ್ತು ನಾನ್ ಸ್ಟ್ರೈಕ್ ನಲ್ಲಿ ಮೊಯಿನ್. ಅಂಪೈರಿಂಗ್ ಭಾಗದಲ್ಲಿ ಮೋಹನ್ ಗೌಡ ಮತ್ತು ಶ್ರೇಯಸ್ ಗೌಡ. ಆರಂಭಿಕ ಓವರ್ನ ಎಷ್ಟಕ್ಕಾಗಿ ಪವರ್ ಪ್ಲೇ ಅಲ್ಲಿ ಅಜರ್ ಅವರನ್ನ ಪರಿಚಯಿಸ್ತಾ ಇದೆ ತಂಡ. ಅಜರ್ ಟು ಮೊಹಸಿನ್. ಅಪ್ಪು ಬಾಯ್ಸ್ ಆರಂಭಿಕ ಓವರ್ಗಾಗಿ ಅಜರ್ ಕಣಕ್ಕೆ ಇಳಿತಾ ಇದ್ದಾರೆ. ಪವರ್ ಪ್ಲೇ ಚಾಲ್ತಿಯಲ್ಲಿ
ಅದಿರ್ಬೇಕಲ್ಲ ಚಂದ್ರು ಟೀಮು, ಅದು ಇರ್ಬೇಕು ಚಂದ್ರು ಟೀಮ್. ಎಲ್ಲಿ ಚಂದ್ರನ ಕಾಣ್ತಾ ಇಲ್ಲ. ಮೊದಲನೇ ಓವರ್ ಮೊಬೈಲ್ ಎಸೆತ ದೊಡ್ಡ ಹೊಡೆತಕ್ಕೆ ಕೈಯಾಗಿ ಕೈ ಸುಟ್ಕೊಳ್ತಾ ಇದ್ದಾರೆ. ಇಲ್ಲಿ ಕಾಟ್ ಅಂಡ್ ಬೌಲ್ಡ್ ಮುಖಾಂತರ ಮೌಸಿನವರ ಬಲಿ ಆಗ್ತಾ ಇದೆ. ಮೊದಲನೆಯ ಎಸೆತದಲ್ಲೇ ವಿಕೆಟ್ ಅನ್ನ ಗಳಿಸಿ ಬಲಾಢ್ಯ ದಾಂಡಿಗನನ್ನ ಕಡ್ಡಕ್ಕೆ ಕೆಳವಿದಂತ ಆತ್ಮವಿಶ್ವಾಸದಲ್ಲಿ ಅಜರ್ ಮಿಂಚುತ್ತಾ ಇದ್ದಾರೆ. ಕಾಟ್ ಅಂಡ್ ಬೌಲ್ಡ್ ಮುಖಾಂತರ ಮೂಸಿನವರ ಬಲಿ ಆಗ್ತಾ ಇದೆ. ಮೊದಲನೇ ಎಸೆತದಲ್ಲಿ ಬಲಾಢ್ಯ ದಾಂಡಿಗನ ವಿಕೆಟ್ ಅನ್ನು ಪಡೆದಂತಹ ಆತ್ಮವಿಶ್ವಾಸದಲ್ಲಿ HK11 ಸ್ಥಳೀಯ ಪ್ರಾಯೋಜಕತ್ವದ HK11 ತಂಡದಲ್ಲಿ ಸ್ಥಳೀಯ ಪ್ರತಿಭೆ ಮಹೇಶ್ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ತೆರವಾದ ಸ್ಥಾನವನ್ನ ಸುಜಿತ್ ತುಂಬುತ್ತಾ ಇದ್ದಾರೆ. ಅಪ್ಪು ಬಾಯ್ಸ್ ಕಪ್ತಾನ್ರು ಏನ್ ಮಾಡ್ತಾ ಇದ್ರಲ್ಲಿ, ದಯವಿಟ್ಟು ಬರ್ಬೇಕಿಲ್ಲಿ. ಎರಡನೆಯ ಎಸೆತ ಮತ್ತೊಂದರಲ್ಲಿ ಕ್ಲೀನ್ ಬಾಲ್ ಮುಖಾಂತರ ಅಜರ್ ಸತತ 2 ವಿಕೆಟ್ಗಳು. ಅಜರ್ ಆನ್ ಹ್ಯಾಟ್ರಿಕ್. 2 ಬಲಾಢ್ಯ ದಾಂಡಿಗರನ್ನ 2 ಸತತ ಎಸೆತಗಳ ಮೂಲಕ ಕ್ಯಾಪ್ಟನ್ ನೀನು ಹೊರಗೆ ನಿಲ್ಲ, ಅಲ್ಲಿ ಹೊರಗೆ ನಿಲ್ಲ, ಹೊರಗೆ ಕಳಿಸ್ಕೊಡೋಣ. ಅವ್ರು ಆವಾಗ ಬಂದಿದ್ದಾರೆ, ಹೋಗಿ ಟಾಸ್ ಏನೋ ಚಂದ್ರಣ್ಣ ಈ ರೇಂಜಿಗೆಲ್ಲ ಸ್ಪಾನ್ಸರ್ ಮಾಡ್ಕೊಂಡು ನಿಮಗೆ. ನೀ ಇದ್ರಲ್ಲಿ ಅಲೌಡ್ ಇಲ್ಲ, ಇದು ಆಡಂಗಿಲ್ಲ, ಇದು ಟ್ರ್ಯಾಕ್ ಪ್ಯಾಂಟ್ ಇರಬೇಕು. ಸೀರಿಯಸ್ಲಿ ತೆರವಾದ ಸ್ಥಾನವನ್ನು ಅಕ್ಷಯ್ ತುಂಬುತ್ತಾ ಇದ್ದಾರೆ. ಸ್ಥಳೀಯವಾಗಿ ಹೆಸರಾಂತ ಕ್ರಿಕೆಟಿಗರು ಅಕ್ಷಯ್ ಇಲ್ಲಿ ತೆರವಾದ ಸ್ಥಾನವನ್ನು ತುಂಬುತ್ತಾ ಇದ್ದಾರೆ. ನಾನ್ ಸೆಕೆಂಡ್ ನಲ್ಲಿ ಅಖಿಲ್. ಅಜರ್ ಆನ್ ಹ್ಯಾಟ್ರಿಕ್. 3ನೇ ಪಂದ್ಯಾಟಕ್ಕಾಗಿ ನಡೆದ ಟಾಸ್ನಲ್ಲಿ SLV ರೈಸರ್ಸ್ ಜಯವನ್ನು ಗಳಿಸ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ಅಜರ್ ಖಾತೆಯ 3ನೇ ಎಸೆತಕ್ಕಾಗಿ ಬಲಾಢ್ಯ ಹೊಡೆತ ಅಕ್ಷಯ್ ಅವರಿಂದ 2 ರನ್ಗಳ ಮೂಲಕ ತಂಡದ ಖಾತೆಯನ್ನು ತೆರೀತಾ ಇದ್ದಾರೆ. ಈಗಾಗಲೇ ಆರಂಭಿಕ ಆಘಾತವನ್ನ ಪಡ್ಕೊಂಡಿದ್ರು. 2 ವಿಕೆಟ್ಗಳ ಸತತ ವಿಕೆಟ್ಗಳ ನಷ್ಟದೊಂದಿಗೆ ಕೊಂಚ ಮಟ್ಟದ ಚೇತರಿಕೆಯನ್ನು ನೀಡ್ತಾ ಇದ್ದಾರೆ ತಂಡಕ್ಕೆ ಅಕ್ಷಯ್. ಇಲ್ಲಿ ಅಜರ್ ಖಾತೆಯ 4ನೇ ಎಸೆತ. ಇಲ್ಲಿ ರಕ್ಷಣಾತ್ಮಕ ಆಟದ ಮೊರೆಯನ್ನು ಹೋಗ್ತಾ ಇದ್ದಾರೆ. ತಟ್ಟಿ ಮುಟ್ಟಿ 1 ರನ್ ಒಂಟಿ ಓಟದ ಸೇರ್ಪಡೆಯನ್ನ ಪಡ್ಕೊಳ್ತಾ ಇದೆ ತಂಡ. 2 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 3. ಅಜರ್ ಖಾತೆಯ 5ನೇ ಎಸೆತ. ಇಲ್ಲಿ ಮತ್ತೊಂದು ರಕ್ಷಣಾತ್ಮಕ ಆಟದ ಮೊರೆ, ಒಂಟಿ ಓಟದ ಸೇರ್ಪಡೆಯನ್ನು ಕಾಣ್ಕೊಳ್ತೀವಿ. ಲಾಸ್ಟ್ ಬಾಲ್, ಕೊನೆ ಎಸೆತ ಮಾತ್ರ ಬಾಕಿ ಅಜರ್ ಖಾತೆಯಲ್ಲಿ. 42. ಅಜರ್ ಖಾತೆಯ ಕೊನೆಯ ಎಸೆತ. ಇಲ್ಲಿ ಮತ್ತೊಂದು ಬಾಲ್. ಅಕ್ಷಯ್ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಪವರ್ ಪ್ಲೇಯ 3 ಮೊದಲ ಎಸೆತದಲ್ಲಿ 3 ವಿಕೆಟ್ಗಳನ್ನ ಕಬಳಿಸಿ ಕೇವಲ 4 ರನ್ನನ್ನು ಮಾತ್ರ ಎದುರಾಳಿ ತಂಡಕ್ಕೆ ಬಿಟ್ಟುಕೊಡ್ತಾ ಇದ್ದಾರೆ ಅಜರ್. ಉತ್ಕೃಷ್ಟ ಮಟ್ಟದ ಕ್ರಿಕೆಟಿಂಗ್ ಪ್ರದರ್ಶನ ಅಜರ್ ಅವರಿಂದ.
ತೆರವಾದ ಸ್ಥಾನವನ್ನ ತಂಡದ ಕಪ್ತಾನರು ವಿಜಯ್ ತುಂಬುತ್ತಾ ಇದ್ದಾರೆ. ಕೇವಲ 4 ರನ್ಗಳನ್ನು ಮಾತ್ರ ಗಳಿಸಿ 3 ಬಹುಮುಖ್ಯ ವಿಕೆಟ್ಗಳನ್ನು ಕಳ್ಕೊಂಡು ತೀವ್ರ ಆಘಾತದಲ್ಲಿದೆ ಪ್ಲೇ ಬಾಯ್ಸ್. ಸಂಜಯ್ ಎರಡನೇ ಓವರ್ಗಾಗಿ ಸಂಜಯ್ ದಾಳಿಗಿಳಿತಾ ಇದ್ದಾರೆ. ಚಂದ್ರಶೇಖರ್ ಅವರೇ, ತಮ್ಮ ಇರುವಿಕೆಯನ್ನು ನಾವು ಗುರುತಿಸ್ತಾ ಇದ್ವಿ, ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಇಂದಿನ ಕ್ರೀಡಾಕೂಟದ ಪ್ರಾಯೋಜಕರು ಚಂದ್ರಶೇಖರ್. ಲಾಸ್ಟ್ ಮ್ಯಾಚ್ ಯಾರು? ದಾಳಿಯಲ್ಲಿ ಸಂಜಯ್ ಮೊದಲನೇ ಎಸ್ತಕ್ಕೆ ರಕ್ಷಣಾತ್ಮಕ ಆಟದ ಮೊರೆಯನ್ನು ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ರನ್ಗಳು ಕಂಡು ಬರ್ತಾ ಇಲ್ಲ. ಅಖಿಲ್ ಮೊದಲನೇ ಬಾರಿಗೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಖಿಲ್ ಬನ್ನಿ. ಮೊಯಿನ್ ಎರಡನೇ ಓವರ್ನ ಎರಡನೇ ಎಸ್ತಗಾಗಿ ಸಂಜಯ್ ಎಡಗೈ ದಾಂಡಿಗ ಅಖಿಲ್ ಸ್ಟ್ರೈಕ್ ನಲ್ಲಿ. ಮೊಯಿನ್ ಬಿಸಿಲು ಬರ್ತಾ ಇದೆ, ಒಂಚೂರು ಹಿಂದೆ ಇಡೋಣ. ಇಲ್ಲ, ಇನ್ನು ಅರ್ಧ ಗಂಟೆಗೆ ಬಿಸಿಲು ಇಲ್ಲಿಗೆ ಬಂದಿರುತ್ತೆ. ಏನು ನೀವು 5ನೇ ಟೂರ್ನಮೆಂಟ್ ಈಗ ನಾವು ಮಾಡ್ತಾ ಇರೋದು, ಅಷ್ಟು ಗೊತ್ತಿಲ್ಲ. ಮೂರನೇ ಎಸ್ತಕ್ಕಾಗಿ ಎರಡನೇ ಓಟಕ್ಕಾಗಿ ಇಲ್ಲೊಂದು ನಾಟಕೀಯ ತಿರುವು. ಸುಲಭ ರನ್ಔಟ್ ಸಾಧ್ಯತೆಯನ್ನು ಕೈ ಚೆಲ್ತಾ ಇದ್ದಾರೆ ಬೌಲರ್ ಇಲ್ಲಿ. ಸಂಜಯ್ ಖಾತೆಯ 4ನೇ ಎಸೆತ ಬೌಂಡರಿ ಎಡೆಗೆ, ಬೌಂಡರಿಯ ಗೆರೆಯನ್ನು ದಾಟ್ತಾ ಇಲ್ಲ. ಇಲ್ಲಿ ಚೆಂಡು 1 ರನ್ನ ಸೇರ್ಪಡೆಯನ್ನು ಮಾತ್ರ ಕಾಣ್ತಾ ಇದ್ದೀವಿ. ತಂಡಕ್ಕೆ ದೊಡ್ಡ ಹೊಡೆತಗಳ ನಿರೀಕ್ಷೆ. ಸ್ವತಃ ನಾಯಕ ಕಣದಲ್ಲಿದ್ದಾರೆ ಸ್ಟ್ರೈಕ್ನಲ್ಲಿ ವಿಜಯ್. ಎರಡನೇ ಓವರ್ನ ಕೊನೆ 2 ಎಸೆತಗಳು ಬಾಕಿ ಇರುವಂತೆ ತಂಡದ ಮೊತ್ತ 7. 3 ವಿಕೆಟ್ ನಷ್ಟಕ್ಕ ಆಕರ್ಷಕ ಶೈಲಿಯ ಹೊಡೆತ 42 ರನ್ಗಳ ಗುರಿಯನ್ನ ಬೆನ್ನಟ್ಟಿ ಜವಾಬ್ದಾರಿಯನ್ನ ಸ್ವತಃ ಹೆಗಲಿಗೇರಿಸಿಕೊಂಡು ನಾಯಕ ಇಲ್ಲಿ ಆಕರ್ಷಕ ಶೈಲಿಯ ಕ್ರಿಕೆಟಿಂಗ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಎಡಗೈ ಮಾದರಿಯಲ್ಲಿ ವಿಜಯ್ ಬ್ಯಾಟಿನಿಂದ ಸಿಡಿದ ಚೆಂಡು ನೇರವಾಗಿ ಬೌಂಡರಿಯ ಗೆರೆಯನ್ನು ದಾಟಿ ಭೂಸ್ಪರ್ಶವನ್ನ ಕಾಣ್ತಾ ಇದೆ. ಇದರ ಮೂಲಕ ಆಘಾತದಲ್ಲಿದ್ದ ತಂಡಕ್ಕೆ ಕೊಂಚ ಮಟ್ಟಿನ ರಿಲೀಫ್ ಅನ್ನು ನೀಡ್ತಾ ಇದ್ದಾರೆ ವಿಜಯ್. ಶ್ರೇಷ್ಠ ಮಟ್ಟದ ದಾಂಡಿಗತನವನ್ನ ಪ್ರದರ್ಶಿಸ್ತಾ ಇದ್ದಾರೆ ವಿಜಯ್. ಎರಡನೇ ಓವರ್ನ ಕೊನೆಯ ಚಾಲ್ತಿಯಲ್ಲಿ ದಾಳಿಗಾಗಿ ಸಂಜಯ್. ಫೋರ್ ನೋಬಲ್ ಇಲ್ಲಿ ಥರ್ಡ್ ಅಂಪೈರ್ನ ಮರೆಯನ್ನು ಹೋಗ್ತಾ ಇದ್ದಾರೆ. ಅಂಪೈರ್ ನೋಬಲ್ಗಾಗಿ ಇದು 5 ರನ್ ಆಯ್ತು. 5 ರನ್ ಅಲ್ಲ, 4 ರನ್ನು ನೋಬಾಲ್ಗೆ ರಿವ್ಯೂ.
12, 16, 17 ರನ್ ಲಾಸ್ಟ್. ಟೋಟಲ್ ಮಾಡಿಯಲ್ಲ ಎರಡನೇ ಓವರ್ ಲಾಸ್ಟ್ ಬಾಲ್ ಅವರೆಷ್ಟು ಅವ್ರು ಫಸ್ಟ್ ಓವರಾ ಬರಲ್ವಾ ಏನಾಯ್ತು? क्लियर नहीं यहाँ पर थोड़ा ನೋಬಲ್ ಥರ್ಡ್ ಅಂಪೈರ್ಲಿ ನೋಬಲ್ನ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ 5 ರನ್ಗಳ ಗಳಿಕೆಯನ್ನು ಕಾಣ್ತಾ ಇದ್ದೀವಿ. ವಿಜಯ್ ಅವರ ವೈಯಕ್ತಿಕ ಖಾತೆಯಲ್ಲಿ 10 ರನ್ಗಳು. ಇಲ್ಲಿ ಫ್ರೀ ಹಿಟ್ನ ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಅಂಪೈರ್ ವಿಜಯ್ ಅವರಿಗೆ. ಮತ್ತೆ ದಾಳಿಯಲ್ಲಿ ಸಂಜಯ್ ಮತ್ತೆ ದೊಡ್ಡ ಹೊಡೆದ ಬರೆಯನ್ನು ಹೋಗ್ತಾ ಇದ್ದಾರೆ. ಕ್ಯಾಚ್ ಆಗುವ ಸಂಭವ. ಕ್ಯಾಚ್ ಮುಖಾಂತರ ಫ್ರೀ ಹಿಟ್ನ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ವಿಜಯ್. ಇಲ್ಲಿ ಕ್ಯಾಚ್ ಆದರೂ ಕೂಡ ನೋಟ್ ಔಟ್ನ ಘೋಷಣೆ. ಕೌಂಟ್ ಮಾಡ್ರಿ ಟೋಟಲ್ 10 19 ಇಲ್ಲಿ 12 10 16 19 ಬೌಲರ್ ಹೆಸರು ಮತ್ತೆ ದಾಳಿಗಾಗಿ ಅಜರ್ ಮೊದಲನೇ ಓವರ್ನಲ್ಲಿ 3 ವಿಕೆಟ್ಗಳನ್ನು ಕಬಳಿಸಿದ್ದ ಅಜರ್ ಈಗ ಎರಡನೇ ಬಾರಿಗೆ ಆತ್ಮವಿಶ್ವಾಸದೊಂದಿಗೆ ಸ್ಟ್ರೈಕ್ನಲ್ಲಿ ಮತ್ತೊಬ್ಬ ಡೇಂಜರಸ್ ಬ್ಯಾಟ್ಸ್ಮನ್ ವಿಜಯ್. ಒಂದು ಬೌಂಡರಿ ಮತ್ತು ಒಂದು ಸಿಕ್ಸರ್ನ ಆತ್ಮವಿಶ್ವಾಸದೊಂದಿಗೆ ವಿಜಯ್. ಎರಡನೇ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 19. ಇನ್ನೆಷ್ಟು 18 ಬಾಲಲ್ಲಿ ಎಷ್ಟು ರನ್ ಬೇಕು? 23. 18 ಎಸೆತಗಳ ಮುಂದೆ 23 ರನ್ಗಳ ಗುರಿ. ಇಲ್ಲಿ ರಕ್ಷಣಾತ್ಮಕ ಆಟದ ಮೊರೆಯನ್ನು ಹೋಗ್ತಾ ಇದ್ದಾರೆ ವಿಜಯ್. ತಟ್ಟಿ ಮುಟ್ಟ ಓಡಬರದಲ್ಲಿ ಒಂಟಿ ಓಟ ಸಂಪೂರ್ಣ. ಮೂರನೇ ಓವರ್ನ ಎರಡನೇ ಎಸೆತಕ್ಕಾಗಿ ಅಜರ್. ಸ್ಟ್ರೈಕ್ನಲ್ಲಿ ಮೊಯಿನ್. ಎಡಗೈ ಮಾದರಿಯಲ್ಲಿ ಆಕರ್ಷಕ ಶೈಲಿಯ ಹೊಡೆತ ಬೌಂಡರಿ ಎತ್ತ ಚೆಂಡು. ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದೀವಿ. ಮೂರನೇ ಎಸೆತಕ್ಕಾಗಿ ಅಜರ್. ಸ್ಟ್ರೈಕ್ನಲ್ಲಿ ವಿಜಯ್. ಮತ್ತೊಂದು ಆಕರ್ಷಕ ಶೈಲಿಯ ಹೊಡೆತ ಎಡಗೈ ಮಾದರಿಯಲ್ಲಿ. ಒಂಟಿ ರನ್ನ ಸಂಪೂರ್ಣತೆಯನ್ನು ಕಾಣ್ತಾ ಇದ್ದೀವಿ. ಯಾವುದೇ ದೊಡ್ಡ ಹೊಡೆತಕ್ಕೆ ಕೈ ಆಗ್ತಾ ಇಲ್ಲ. ತಟ್ಟಿ ಮುಟ್ಟಿ ರನ್ಗಳನ್ನು ಸೇರಿಸ್ಕೊಳ್ತಾ ಇದ್ದಾರೆ ಅಂಕಿಅಂಶ ಪಟ್ಟಿಯಲ್ಲಿ. ಬಹಳಷ್ಟು ಜವಾಬ್ದಾರಿಯುತ ಬ್ಯಾಟಿಂಗನ್ನು ಪ್ರದರ್ಶನವನ್ನು ಕಾಣ್ತಾ ಇದ್ದೀವಿ ಇಬ್ಬರು ದಾಂಡಿಗರಿಂದ. ಮತ್ತೆ ಎಡಗೈ ದಾಂಡಿಗ ಕಣದಲ್ಲಿ ಅಜರ್ ಟು ಮೊಯಿನ್. ಮತ್ತೊಂದು ಆಕರ್ಷಕ ಶೈಲಿ ಹೊಡೆತ ಸೀದಾ ಬೌಂಡರಿ ಆಗಿದೆ ದಾಟಿ
ಸ್ಕ್ವೇರ್ ಲೆಗ್ ಮುಖಾಂತರ ಇಲ್ಲಿ ಬೌಂಡರಿಯನ್ನ ಕಾಣ್ಕೊಳ್ತಾ ಇದೀವಿ. ತಂಡಕ್ಕೆ ಕೊಂಚ ಮಟ್ಟಿನ ರಿಲೀಫ್ ಲಭ್ಯ ಆಗ್ತಾ ಇದೆ. 6 ರನ್ಗಳ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 28ಕ್ಕೆ ಏರ್ತಾ ಇದೆ. ಇನ್ನು 2 ಬಾಲ್ ಇದೆ. ಮತ್ತೆ ದಾಳಿಯಲ್ಲಿ ಅಜರ್ ಇಲ್ಲಿ ವೈಡ್ಗಾಗಿ ಅಪೀಲ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಂಪೈರ್ ಇಂದ ನಕಾರಾತ್ಮಕ ಪ್ರತಿಕ್ರಿಯೆ ಎದುರಾಗ್ತಾ ಇದೆ. SLV ರೈಸರ್ಸ್ ಫೀಲ್ಡಿಂಗ್ ಮುಂದಿನ ಪಂದ್ಯಕ್ಕಾಗಿ SLV ರೈಸರ್ಸ್ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ತಾ ಇದೆ. ಇಲ್ಲಿ ಮೂರನೇ ಓವರ್ನ ಮುಕ್ತಾಯದೊಂದಿಗೆ ತಂಡದ ಮೊತ್ತ 29. ಆರಂಭಿಕ ದಾಂಡಿಗರ ನೀರಸ ಪ್ರದರ್ಶನದೊಂದಿಗೆ ತೀವ್ರ ಆಘಾತಕ್ಕೆ ಗುರಿಯಾಗಿದ್ದ ತಂಡಕ್ಕೆ 2 ದಾಂಡಿಗರು ಸತತ ಬೌಂಡರಿ ಮತ್ತು ಸಿಕ್ಸರ್ಗಳ ಮೂಲಕ ರಿಲೀಫ್ ಅನ್ನು ನೀಡ್ತಾ ಇದ್ದಾರೆ. ತೀವ್ರಗತಿಯ ಚೇತರಿಕೆಯನ್ನು ಕಂಡುಕೊಳ್ತಾ ಇದೆ ತಂಡ. ಇಲ್ಲಿ ಸ್ವತಃ ನಾಯಕರು ತನ್ನ ಜವಾಬ್ದಾರಿಯನ್ನ ತೆಗೆದುಕೊಂಡು ಶ್ರೇಷ್ಠ ಮಟ್ಟದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡ್ತಾ ಇದ್ರು. ವಿಜಯ್ ಅವರ ವೈಯಕ್ತಿಕ ಖಾತೆಯಲ್ಲಿ 13 ರನ್ಗಳು, ಮೊಯಿನ್ ಅವರ ಖಾತೆಯಲ್ಲಿ 14. 12 ಎಸೆತಗಳ ಮುಂದೆ 13 ರನ್ಗಳ ಗುರಿ. ದಾಳಿಗಾಗಿ ಆನಂದ್ ಅವರನ್ನ ಪರಿಚಯಿಸ್ತಾ ಇದೆ ತಂಡ. ಸ್ಟ್ರೈಕ್ನಲ್ಲಿ ಎಡಗೈ ದಾಂಡಿಗ ಮೊಯಿನ್. ಅಂಪೈರ್ ಇಂದ ವೈಡ್ ನ ಘೋಷಣೆ. ಮೈನ್ ಅಂಪೈರ್ ಕೊಟ್ಟ ಅಂಪೈರ್ ವೈಡ್. ಇಲ್ಲಿ ರನ್ಔಟ್ ಆಗುವ ಸಂಭವ. ಕೈ ಚೆಲ್ತಾ ಇದ್ದಾರೆ. ಸುಲಭ ರನ್ಔಟ್ನ ಸಾಧ್ಯತೆಯನ್ನು ಕೈ ಚೆಲ್ತಾ ಇದ್ದಾರೆ. ಇವನ್ ಯಾರು ಬ್ರೋ? ಏನಾಯ್ತು? ಇನ್ನು 5 ನಿಮಿಷಕ್ಕೆ ಇಲ್ಲಿ ಇರುತ್ತೆ ಬಿಸಿಲು ನೋಡಿ. ಇವಾಗ ಇಲ್ಲಿ ನಮ್ಗೆ ಇಲ್ಲಿ ಬಂತ. ಇನ್ನು ಆ ಕಡೆ ಮೇಲೆ ಮತ್ತೆ ದಾಳಿಯಲ್ಲಿ ಆನಂದ್ ಖಾತೆಯ 3ನೇ ಎಸೆತ. ಇಲ್ಲಿ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ. ಒಂಟಿ ಓಟ ಸಂಪೂರ್ಣ. ಅಂಕಿಅಂಶ ಪಟ್ಟಿಯಲ್ಲಿ 1 ಅಂಕದ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ. ಪ್ಲೇ ಬಾಯ್ಸ್ ಪರವಾಗಿ ವಿಜಯ್ ಸ್ಟ್ರೈಕ್ನಲ್ಲಿ. ಮತ್ತೆ ದಾಳಿಯಲ್ಲಿ ಆನಂದ್ ಖಾತೆಯ 4ನೇ ಎಸೆತ, 3ನೇ ಎಸೆತ. ಒಂದು ಬೌನ್ಸ್ನ ವಾರ್ನಿಂಗ್ ಅನ್ನು ನೀಡ್ತಾ ಇದ್ದಾರೆ ಅಂಪೈರ್. ಇಲ್ಲಿ ತೀರ್ಪುಗಾರಿಕೆ ವಿಭಾಗದಲ್ಲಿ ಮೋಹನ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ದಾಳಿಯಲ್ಲಿ ಆನಂದ್ ಇಲ್ಲಿ ದೊಡ್ಡ ಹೊಡೆತಕ್ಕೆ ಕೈ ಹಾಕ್ತಾ ಇದ್ದಾರೆ. ಒಂಟಿ ಓಟದ ಸಂಪೂರ್ಣತೆಯನ್ನ ಕಂಡುಕೊಳ್ತಾ ಇದ್ದೀವಿ. ಅಂಕಿಅಂಶ ಪಟ್ಟಿಯಲ್ಲಿ 1 ಓಟದ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ. ಅಂಪೈರ್ ರಿಂದ ನೋ ಬಾಲ್ ನ ಘೋಷಣೆ. ಈ ಮಧ್ಯೆ ಒಂದು ಅನಗತ್ಯ ರನ್ ಅನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಡ್ತಾ ಇದ್ದಾರೆ. ನೋ ಬಾಲ್ ಮುಖಾಂತರ 2 ರನ್ನ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ.
ತಂಡದ ಮೊತ್ತ 33. ಫ್ರೀ ಹಿಟ್. ಎಡಗೈ ದಾಂಡಿಗ ಈ ಎಸೆತವನ್ನ ಫ್ರೀ ಹಿಟ್ನ ಲಾಭವನ್ನು ಪಡೆಯಲಿಕ್ಕಿದ್ದಾರೆ. ಇಲ್ಲೊಂದು ಚುಕ್ಕಿ ಎಸೆತ. ದಾಂಡಿಗನನ್ನ ವಂಚಿಸಿ ನುಗ್ಗಿದ ಚೆಂಡು ಗೂಟ ರಕ್ಷಕನ ಕೈಯನ್ನ ಸೇರ್ತಾ ಇದೆ. ಅಂಪೈರ್ ಒಂಚೂರು ಸಮಯದತ್ತ ಗಮನ ಹರಿಸ್ಬೇಕು ತಾವು. ಗೊತ್ತಿಲ್ಲ, ಹೇಳ್ಬೇಕು. ಕೊನೆಯ 3 ಎಸೆತಗಳು ಬಾಕಿ. ದಾಳಿಗಾಗಿ ಆನಂದ್. ದೊಡ್ಡ ಮಟ್ಟದ ಹೊಡೆತ. ಬೌಂಡರಿಯತ್ತ ಚೆಂಡು, ಅದರ ಬೌಂಡರಿ ಗೆರೆಯನ್ನು ದಾಟ್ತಾ ಇಲ್ಲ. ಈ ಮುಖಾಂತರ ಒಂಟಿ ರನ್ನ ಸೇರ್ಪಡೆ. 10 ಎಸೆತಗಳ ಮುಂದೆ 8 ರನ್ನ ಗುರಿ. ಐದನೇ ಎಸೆತ. ಇಲ್ಲಿ ಯಾವುದೇ ದೊಡ್ಡ ಮಟ್ಟದ ಹೊಡೆತಗಳು ಕಂಡು ಬರ್ತಾ ಇಲ್ಲ. ಬಹಳಷ್ಟು ರಕ್ಷಣಾತ್ಮಕ ಆಟದ ಬರೆಯನ್ನು ಹೋಗ್ತಾ ಇದ್ದಾರೆ ದಾಂಡಿಗರು. ಅಂಕಪಟ್ಟಿಯಲ್ಲಿ ಒಂಟಿ ಓಟದ ಸೇರ್ಪಡೆ. 7 ಎಸೆತಗಳ ಮುಂದೆ 7 ರನ್ಗಳ ಗುರಿ. ಇದು CR7. ಆನಂದ್ ಖಾತೆಯ ಕೊನೆ ಎಸೆತ. ಸ್ಟ್ರೈಕ್ನಲ್ಲಿ ಮೋಯಿನ್. ಎಡಗೈ ದಾಂಡಿಗನಿಂದ ಆಕರ್ಷಕ ಶೈಲಿಯ ಬಡತಿಯಲ್ಲಿ ರನ್ಔಟ್ ಆಗುವ ಸಂಭವ. ರನ್ಔಟ್ಗಾಗಿ ಅಂಪೈರ್ರಿಂದ ಕೀಪರ್ರಿಂದ ಬಲವಾದ ಮನವಿ. ಅಂಪೈರ್ರಿಂದ ಸ್ಪಷ್ಟ ನಕಾರಾತ್ಮಕ ಪ್ರತಿಕ್ರಿಯೆಯನ್ನು ಕಾಣ್ತಾ ಇದ್ದೀವಿ. ನಾಲ್ಕು ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 36. ಇನ್ನುಳಿದ 6 ಎಸೆತಗಳ ಮುಂದೆ 6 ರನ್ಗಳ ಗುರಿ. ಆತ್ಮವಿಶ್ವಾಸದಲ್ಲಿ ಇಬ್ಬರು ದಾಂಡಿಗರು ಕಣದಲ್ಲಿ. ಇಲ್ಲಿ ತಾಂತ್ರಿಕ ಕಾರಣಗಳಿಗಾಗಿ ಅಂಪೈರ್ ಪನಿಷ್ಮೆಂಟ್ ಅನ್ನು ನೀಡ್ತಾ ಇದ್ದಾರೆ. ಒಬ್ಬರು 30 yards ಒಳಗಡೆ, ಒಬ್ಬರು ಅಲ್ಲಿ ಒಂದು ಫೀಲ್ಡರ್ ಒಳಗೆ ಅಂತ ನೋಡಿ ಕೇಳ್ತಾರೆ. ಇಲ್ಲ 30 yards ಲಿಮಿಟ್ ಒಳಗಡೆ ಒಬ್ಬರು ಹೆಚ್ಚುವರಿ ಆಟಗಾರರು ನಿಲ್ಬೇಕಾಗಿರುತ್ತೆ. ಅಂಪೈರ್ ಅವರ ಕ್ರಮ ಇನ್ನುಳಿದ ತಂಡಗಳಿಗೆ ಪಾಠವಾಗಲಿಕ್ಕಿದೆ. SLV ರೈಸರ್ಸ್ ಆದಷ್ಟು ಬೇಗ ತಮ್ಮ ತಂಡವನ್ನು ರೆಡಿಯಾಗಿ ಇಡಬೇಕು. 6 ಎಸೆತಗಳ ಮುಂದೆ 6 ರನ್ಗಳ ಗುರಿ. ಬ್ಯಾಟಿಂಗ್ ಭಾಗದಲ್ಲಿ ಆಕರ್ಷಕ ಪ್ರದರ್ಶನವನ್ನು ನೀಡಿದ್ದ ಆಸಿಫ್ ಈಗ ಬೌಲರ್ ಆಗಿ ಕಣಕ್ಕೆ. ಕೊನೆ ಓವರ್ನ ಎಸೆತಕ್ಕಾಗಿ ಆಸಿಫ್ ಅವರ 6 ಎಸೆತಗಳ ಮುಂದೆ ಕೇವಲ 6 ರನ್ಗಳ ಸುಲಭ ಗುರಿ. ಪ್ಲೇ ಬಾಯ್ಸ್ ತಂಡಕ್ಕೆ. ದಾಳಿಯಲ್ಲಿ ಆಸಿಫ್ ಅವರ ಕೊನೆಯ ಓವರ್ನ ಮೊದಲನೇ ಎಸೆತ ಚಾಲ್ತಿಯಲ್ಲಿ. ಮೊದಲನೆಯ ಎಸೆತ ಚುಕ್ಕಿ ಎಸೆತವಾಗಿ ದಾಖಲಾಗ್ತಾ ಇದೆ. ಈ ತಂಡಗಳ ಬಲಾಬಲ. ಮೊದಲನೇ ಎಸೆತ ಚುಕ್ಕಿಯಾಗಿ ಪರಿವರ್ತನೆ.
5 ಎಸೆತಗಳ ಮುಂದೆ 6 ರನ್ಗಳ ಗುರಿ. ಮತ್ತೊಂದು ಚುಕ್ಕಿ ಎಸೆತ. ಕೊಂಚ ಮಟ್ಟಿನ ಒತ್ತಡವನ್ನ ಹೇರ್ತಾ ಇದ್ದಾರೆ ದಾಂಡಿಗರ ಮುಂದೆ. ದಾಂಡಿಗರ ಮೇಲೆ ಯಾರು ದಯವಿಟ್ಟು ಅಲ್ಲಿ ಕ್ರೀಡಾಂಗಣದಲ್ಲಿರುವ ಅತಿಥಿಗಳು ದಯವಿಟ್ಟು ಕ್ರೀಡಾಂಗಣವನ್ನು ಬಿಟ್ಟು ನಡಿಬೇಕು, ಆದಷ್ಟು ಬೇಗ ಹೊರಗಡೆ. ವೈಡ್ ಎಂಬ ಸೂಚನೆ. ಸರ್, ತಾವುಗಳು ಒಂಚೂರು ಜವಾಬ್ದಾರಿಯಿಂದ ಇರಬೇಕು, ಪಂದ್ಯಾಟ ನಡೀತಾ ಇದೆ. ಶ್ರೇಯಸ್, ನಾಲ್ಕು ಎಸೆತಗಳ ಮುಂದೆ 5 ರನ್ಗಳ ಗುರಿ. ತಂಡದ ಮೊತ್ತ 37. ರಿವ್ಯೂವಾ ವೈಡ್ಗಾಗಿ ರಿವ್ಯೂನ ಮೊರೆಯನ್ನು ಹೋಗ್ತಾ ಇದ್ದಾರೆ. HK11 ಮೊರೆಯನ್ನ ಮನವಿಯನ್ನು ಪುರಸ್ಕರಿಸಿದ ಅಂಪೈರ್ ಇಲ್ಲಿ 3ನೇ ಅಂಪೈರ್ನ ಮೊರೆಯನ್ನು ಹೋಗ್ತಾ ಇದ್ದಾರೆ. ಮುಂದಿನ ಪಂದ್ಯಾಟಕ್ಕಾಗಿ SLV ರೈಸರ್ಸ್ ಫೀಲ್ಡಿಂಗ್ಗೆ ದಯವಿಟ್ಟು ತಯಾರಾಗಿರಬೇಕು. ಮೂರನೆಯ ಗುಡ್ ಬಾಲ್ ತೀರ್ಪನ್ನು ನೀಡ್ತಾ ಇದ್ದಾರೆ. ತಂಡದ ಮೊತ್ತ 36. 3ನೇ ಅಂಪೈರ್ HK11 ತಮ್ಮ ರಿವ್ಯೂ ಮುಗೀತಾ ಇದೆ. ಇನ್ನು ಯಾವುದೇ ರಿವ್ಯೂನ ಅವಕಾಶ ಇರುವುದಿಲ್ಲ ತಮಗೆ. ಅವ್ರದ್ದು ಮುಗಿದಿದೆ. ಆಯ್ತು, ಆಡೋಣ ಹೋಗ್ಲಿ. ಮತ್ತೆ ದಾಳಿಯಲ್ಲಿ ಆಸಿಫ್. ಸತತ 3 ಡಾಟೆಡ್ ಎಸೆತಗಳು. ಅಂಪೈರ್ ಇಲ್ಲಿ ನೋಬಲ್ನ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಇವಾಗ ತಂಡದ ಮೊತ್ತ 37ಕ್ಕೆ ಏರ್ತಾ ಇದೆ. ಫ್ರೀ ಹಿಟ್ನ ಲಾಭವನ್ನು ಕೂಡ ಪಡೀತಾ ಇದ್ದಾರೆ ದಾಂಡಿಗ. ಇಲ್ಲಿ ಎಡಗೈ ದಾಂಡಿಗ ಮೋಯಿನ್ ಕಣದಲ್ಲಿದ್ದಾರೆ. ಮೂರು ಎಸೆತಗಳ ಮುಂದೆ 5 ರನ್ಗಳ ಗುರಿ. ಮತ್ತೆ ದಾಳಿಯಲ್ಲಿ ಆಸೇಫ್ ಇಲ್ಲೇ ಬಲವಾದ ಹೊಡೆತ. ಸಿಕ್ಸರ್ ದಾಖಲಾಗ್ತಾ ಇದೆ. ಸಿಕ್ಸರ್ ಮುಖಾಂತರ ಪ್ಲೇ ಬಾಯ್ಸ್ ಇಲ್ಲಿ ವಿಜಯವನ್ನು ಗಳಿಸ್ತಾ ಇದ್ದಾರೆ. ಇಲ್ಲಿ ಸವ್ಯ